ಮೇಡಮ್ ಎಂತಕ್ಕೆ ಹಿಂಗೆ ನೀರು ಎಸಿತಾ ಇದೆಯಾ? ಅಭಿಷೇಕ ಮೇಡಮ್ ನಿಮ್ಮ ಅಭಿಪ್ರಾಯ ಹೇಳಿ ಇದ್ರ ಬಗ್ಗೆ, ಎಂತಕ್ಕೆ ನೀರು ಹಿಂಗೆ ಎಸಿತಾ ಇದ್ದೀರಾ? ಚಾಮುಂಡಮ್ಮಂಗೆ ಅಭಿಷೇಕ ಆಗೈತಪ್ಪ, ಅದಕ್ಕೆ ಎಸಿತಾ ಇದೆಯಾ? ಆಶೀರ್ವಾದ ಇರ್ಲಿ ಅಂದ್ಬಿಟ್ಟು ಹಾಕೊಂತಾ ಇದೀವಪ್ಪ. ದೇವು ನಿಮ್ಗೆ ಹೇಳಿದ್ರು ನೋಡ್ಕ. ನೆಕ್ಸ್ಟ್ ನಮ್ಮ ಪುನೀತ್ ಅವ್ರು ಮಾತಾಡ್ಸೋದ. ಸರ್ ಅಲ್ಲೇನೋ ನೀರು ಎಸೋದ್ರಲ್ಲ, ಏನು ಸರ್ ಅದು? ಅದು ನಿಮ್ಮಂಥವ್ರಿಗೆಲ್ಲ ದೃಷ್ಟಿ ಆಗಿರುತ್ತಲ್ಲ. ಒಳ್ಳೆ ದರ್ಶನ ಆಯ್ತು ಇವತ್ತು, ಸೂಪರ್ ದರ್ಶನ. ದೇವರು ಎಷ್ಟೊತ್ತಿಗೆ ಮನೆಗೆ ಎಷ್ಟೊತ್ತಿಗೆ ಎದ್ರಿ ಕರೆಕ್ಟಾಗಿ ಹೇಳಿ. ಎಷ್ಟೊತ್ತಿಗೆ ಮನೆಗೆ ಎಷ್ಟೊತ್ತಿಗೆ ಎದ್ದಿ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಮಲ್ಕೊಂತೀವಿ, ಕರೆಕ್ಟಾಗಿ. ಒಳ್ಳೆ ದರ್ಶನ ಆಗಿದೆ ಈಗ. ದರ್ಶನ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು ದೇವಿ ದರ್ಶನ. ಇಲ್ಲ ನೋಡಿ, ಇಲ್ಲಿಬ್ರು ಹೋಯ್ತವ್ರೆ. ಆಂಟಿ ದರ್ಶನ ಹೆಂಗಾಯ್ತು ಆಂಟಿ? ಜೋರಾಗಿ ಜೋರಾಗಿ. ಸರ್ ಇದು ನಮಗೆ ದೃಷ್ಟಿ ಆಗಬಾರ್ದು ಅಂತ. ಅವಾಗ ಅಲ್ಲಿ ನೀರು ಹಾಕ್ಸ್ಕೊಂಡಿದ್ದು ಯಾರಿಗೆ ದೃಷ್ಟಿ ಆಗಬಾರ್ದು? ಇದು ನಮಗೆ. ಯಾವುದು ಸರ್? ಇದು ಹೆಂಗೆ ಸರ್? ಇದೆಲ್ಲ ನಮ್ಗೆ ಅರ್ಥನೇ ಆಯ್ತಾ ಇಲ್ವಲ್ಲ? ಇದೆಲ್ಲ ಆ ಅಮ್ಮನ ಆಶೀರ್ವಾದ ಸದಾಕಾಲ ನಮ್ಮ ಜೊತೆ ಇರಲಿ ಅಂತ ಸರ್. ಕಟ್ಟಿಸ್ಕೊಬಾರ ನೀನು, ಪುನೀತ ಕಟ್ಟಿಸ್ಕೊ, ಬಿರ್ಬಿಣ ಇಲ್ಲಿ ಕಟ್ಟಿಸ್ಕೊಳ್ಳ, ಇಲ್ಲಿ ಹಂಗೆ ಬಿರ್ಬಿಣ ಕಟ್ಟಿಸ್ಕೊಳ್ಳ. ನೀನು ಬಂದಿದ್ದ ದೇವಸ್ಥಾನಕ್ಕೆ? ಚಾಮುಂಡಮ್ಮನಿಗೆ ಬಂದಿದ್ದ? ಯಾವಾಗ ಬಂದಿದೆ? ಶಬರಿಮಲೆ ಗುಡ್ಡೆ ನೋಡು, ಜಾಸ್ತಿ ದೃಷ್ಟಿ ಆಗ್ಬಾರ್ದು ಅಂದ್ಬಿಟ್ಟು ಎಷ್ಟು 9 ಅವ್ರ ಹುಡುಗಿ ಅಷ್ಟೆಲ್ಲ ಕಡಿಸ್ಕೊಂಬೇಡ ಅಂತ ಹೇಳ್ತಾಳೆ. ಹುಡುಗಿ ಸಕ್ಕಷ್ಟು. ಚಳಿ ಟೈಮಲ್ಲಿ ಬಿಸಿಲು ಬರ್ಲಿ ಅಂತ ನಾವೆಲ್ಲ ಆಸೆ ಪಟ್ರೆ, ಇವರು ಚಳಿ ಟೈಮಲ್ಲಿ ಪ್ರಸಾದ ಬಿಸಿ ಬಿಸಿ ಸಿಕ್ಕೋದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಪ್ರಸಾದ ಕೊಡ್ತಾರಂತೆ. ಒಂದ್ ತಟ್ಟೆಲಿ ಬಾರ್ಸಕ್ ಹೋಗೋರಂತೆ. ಅಲ್ಲಿ ಒಳಗಡೆ ತಟ್ಟೆಯಲ್ಲಿ ಪ್ರಸಾದ ಕೊಡ್ತಾರಂತೆ. ಅದೇನ ತಟ್ಟೆಲಿ ಪ್ರಸಾದ ಬಾರ್ಸಕ್ ಹೋಗೋರಲ್ಲಿ ಹೇಳಿ ಅವನು ಅಲ್ಲಿ ಬಂದಿಲ್ವಾ? ಹೊಸ ಮದ್ವೆ ಗಂಡು ಮದ್ವೆ ಆಗ್ಲಿ ಬೇಗ ಅಂತ ಗಡಿಸ್ಕೊಂತವ್ನಿ. ಒಳ್ಳೆ ಹುಡುಗಿ ಸಿಗ್ತಾಳೆ ಬಿಡೋಕುಂಟ. ಈಶ್ವರ ರಯ್ಯ ಸಿಗ್ತಾಳೆ. ನನ್ಗೆ ತಿಪ್ಪಲ ಸುಂದಲಿನೇ ಬೇಕುಪ್ಪ, ನನ್ನ ಮಾತು ಕೇಳು. ದೇವ್ರ ಹತ್ರ ಏನ್ ಮಾಡ್ಕೊಂಡು ಐಶ್ವರ್ಯ ರೈ ತರಾನೇ ಹೆಂಡತಿ ಸಿಗ್ಲಿ ಅಂತ ಬೇಡ್ಕೊಂಡ್ ಬಂದಿದ್ದೀನಿ. ಐಶ್ವರ್ಯ ರೈ ತರ ಮೇಂಟೈನ್ ಮಾಡೋದು ಕಷ್ಟ ಆಯ್ತದೋ. ಏನು ಲೋನ್ ತಗೊಂಡು ಮೇಂಟೈನ್ ಮಾಡ್ತೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ದೊಡ್ಡದು ಕಟ್ಟಿಸಿ ತರ ಅನ್ಸ ಚಿಕ್ಕ. ಅಂಟಿ ನಿಮ್ಮ ಮಗ ಹೇಳ್ತವನೆ ಐಶ್ವರ್ಯ ರೈ ತರ ಹುಡುಗಿ ಬೇಕಂತೆ. ಲೋನ್ ತಗೊಂಡು ಮೇಂಟೈನ್ ಮಾಡ್ತಾನಂತೆ. ಏನ್ ಹೇಳ್ತೀರಿ ಇದ್ರ ನಿಮ್ಮ ಅಭಿಪ್ರಾಯ ಏನ್ ಹೇಳ್ರಿ? ಲೋನ್ ತಗೊಂಡು ಮೇಂಟೈನ್ ಮಾಡ್ತಾನಂತೆ. ಹೆಂಗ್ ಮಾಡ್ಬೇಕು ಅನ್ಸ್ತದ ಹಂಗ್ ಮಾಡ್ಲಿ ಬಾರಪ್ಪ. ಏನ್ರಿ? ಇಲ್ಲ ನಮ್ಮ ಅಮ್ಮ ಹೋಗ್ಬಿಟ್ಟು ಒಳಗಡೆ ಪ್ರಸಾದ ಒಂದ್ ದಿನದ ಒಂಚೂರು ತಿನ್ಕೊಂಬಂದಿದ್ರೆ, ತಟ್ಟೆ ಗಟ್ಟೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಬಂದಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ಇನ್ನ ಹೋಗೇ ಇಲ್ಲ. ನೋಡು, ಪ್ರಸಾದ ಎಲ್ಲೂ ಕೊಟ್ರೆ ಬೇರೆಯವ್ರು ತಿನ್ಕೊಂಡ್ಬಿಡ್ತಾರಂತ ಕೈಯಲ್ಲೇ ಹಿಡ್ಕೊಂಡು ಎಲ್ಲ ನಿಂತಿರ್ಗ. ಇದೇನ್ರಿ ಇದು? ತೋರಿಸ್ರಿ, ದೇವ್ರ ಪ್ರಸಾದ ರೀ, ಯಾವತ್ತು ಇಲ್ಲ ಅನ್ಬೇಡ್ದು. ದೇವ್ರ ಪ್ರಸಾದ ಏನಂತ ಬೇಡ್ಬಿಟ್ಟು ಕಟ್ಟಿಸ್ಕೊತಾ ಇದೆಯಪ್ಪ. ನಮ್ ಸಂಜೆಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊಂಡು ಕಟ್ಟಿಸ್ಕೊಂತ ಇದ್ದೀವಿ. ದಯವಿಟ್ಟು ಪುಣ್ಯಾತ್ಮ ಇದೆಲ್ಲ ಸುಳ್ಳು. ಇಲ್ಲ ಕೊಡ್ತೀನಿ. ನಮ್ ಸಂಜೆಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಮ್ಗೆ ಅಷ್ಟೇ ಸಾಕು. ಹುಡುಕ್ತಾ ಇದೀವಿ. ಐಶ್ವರ್ಯ ರೈ ಕಾಯ್ತಾ ಇದ್ದಾಳೆ. ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಸಂಜೆಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇವನು ಕಮೆಂಟ್ ಮಾಡಿ. ತಗೊಳ್ರಿ, ತಗೋಣ.
ಸರ್ LV 2 ಲಕ್ಷ ತಗೊಂತ ಇದೀರಾ? ಏನ್ ಅನ್ಗಲ್ಲ ಸರ್, ತಗಿಗೆ ತಗೊಳ್ಳಿ ಸರ್, ಅವ್ರಿಗೂ ಒಂದ್ ಕೊಡ್ಸನ್ ಬನ್ನಿ. ಒಂದ್ LV ಬ್ರ್ಯಾಂಡ್ ತಗೊಳ್ಳಿ ಸರ್. ಬಂದಿ ಎಲ್ಲ ಸರ್ 1 lakh 1.5 lakh. ಹೌದಾ? ದಯವಿಟ್ಟು ಸಖತ್ ಕಾಸ್ಟ್ಲಿ ನೀವೆಲ್ಲ ಅಫೋರ್ಡ್ ಮಾಡಕ್ಕಾಗಲ್ಲ ಸರ್. ಇದು ಏನಿದ್ರು ನಮ್ ಸತೀಶ್ ಅಣ್ಣ ಬಂದ್ರೆ ಮಾತ್ರ ಇಲ್ಲಿ ಅಫೋರ್ಡ್ ಮಾಡಕ್ಕಾಗೋದು. ನಾವೇನಂದ್ರೆ ಇಲ್ಲಿ ಸುಮ್ನೆ ನೋಡಕ್ ಅಷ್ಟೇ, ಅವ್ರು ಬರೀ ಸತೀಶ್ ಅಣ್ಣಗೆ ಅಷ್ಟೇ ಕೊಡೋದು. ಸರ್ ಎಷ್ಟು ಕೊಟ್ರಿ ಸ್ಪೆಕ್ಸ್ಗೆ? ಆಮೇಲೆ 1.5 lakh ಸರ್. 1.5 lakh ಸರ್. ಯಾಕೆ ಸರ್ ಅದು ಅಷ್ಟೊಂದು ಕಾಸ್ಟ್ಲಿ ಸರ್? ಇದು ಬಂದು ಗೂಗಲ್ ಅಲ್ಲಿ ಹುಡುಕ್ರು ನಿಮ್ಗೆ ಸಿಗಲ್ಲ. ಹೌದಾ? ನಮ್ ಸತೀಶ್ ಅಣ್ಣನ ಹತ್ರ ಸಿಗುತ್ತಲ್ಲ? ಇಲ್ಲ ಅವ್ರ ಹತ್ರನು ಸಿಗಲ್ಲ. ಸತೀಶ್ ಅಣ್ಣನು ಅಫೋರ್ಡ್ ಮಾಡ್ಬೋದು, ಇದು ಅವ್ರು ಬಿಟ್ರೆ ಯಾರು ಅಫೋರ್ಡ್ ಮಾಡಕ್ಕಾಗಲ್ಲ. ಇದು 2 ಇರೋದು, ಒಂದು ಮೈಸೂರಲ್ಲಿ ಒಂದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಮ್ಮ ನಂಜಪ್ಪ ಅಣ್ಣನ ಹತ್ರ ಒಂದು ಐತೆ, ಇಲ್ಲಿ ನಮ್ಮ ಹತ್ರ ಒಂದು ಐತೆ. ಇದು ನಾವು ನಮ್ಮ ತಂಗಿಗೋಸ್ಕರ ಕೊಟ್ಟು 1.5 lakh ಸರ್ ಅಷ್ಟೇ. ಯಾರು ಏನು ಮಾತಾಡಂಗಿಲ್ಲ. 1.5 ಲಕ್ಷ ಕೊಟ್ಟಿದ್ರ ಸ್ಪೆಕ್ಸ್, ಏನ್ ಹೇಳ್ತೀರಾ ಆಂಟಿ? ಚೆನ್ನಾಗದೆ ನೋಡಿ ಎಲ್ಲಾರು ಇಲ್ಲಿ ತಿಂಡಿ ಮಾಡ್ತಾ ಇದಾರೆ. ಚೆನ್ನಾಗಿದೆ ಆಂಟಿ, ಇನ್ನ ತಿಂದೇ ಇಲ್ಲ, ಚೆನ್ನಾಗಿದೆ ಅಂತೀರಲ್ಲ ನೀವು. ಇನ್ನ ಬಂದಿಲ್ಲ ಈ ನನ್ನ ಮಕ್ಕಳು. ಅವನೇನ್ 10 ಗಂಟೆಗೆ ಫೋನ್ ಮಾಡ್ತಾರೆ ಕ್ರಿಕೆಟ್ ಆಡ್ತೀರಾ ಅಂತ. ಸರ್ ಮಾತಾಡಿ, ಯಾಕೆ ನಿಲ್ಸ್ಬಿಟ್ರಲ್ಲ? ಫೋನ್ ಮಾಡಿದಾಗ ಮಾತಾಡ್ತಾ ಇದ್ರೆ ಯಾಕೆ ನಿಲ್ಸ್ಬಿಟ್ರು ಸರ್ ಅವರು? ಹೀರೋ ಅಂದ್ರೆ ಯಾರು ಅಂತ ಇಲ್ಲ ಅವ್ರು ನೋಡಿ ಸರ್, ಅವ್ರು ತೋರಿಸಿ ಸರ್, ನಮ್ಮಲ್ಲ ಸರ್, ಅಲ್ಲಿ ನೋಡಿ ಸರ್ ಹೀರೋ. ಏನ್ ಸರ್ ಸನ್ ಗ್ಲಾಸ್ ಹಾಕೊಂಡು ಸರ್ ಅವರು ರಾಜ ಸರ್. ಏನ್ ಸರ್? ಹಾರ್ದಿಕ್ ಪಾಂಡ್ಯ ಪಾರ್ಟ್ ಫೀಲ್ಡಿಂಗ್ ಅಲ್ಲಿ ಯಾವ ತರ ಸರ್ ಅವರು? ಎಗ್ರೆಗ್ರೆ ಅದು ಹಾರ್ದಿಕ್ ಪಾಂಡ್ಯ ಯಾವ ರೀತಿ ಕಂಪೇರ್ ಮಾಡ್ತಾ ಇದೀರಾ ಸರ್? ಫೀಲ್ಡಿಂಗ್ ಅಲ್ಲಿ ಮಾತ್ರ ಸರ್, ಬರೀ ಫೀಲ್ಡ್ ಗ್ರೌಂಡ್ ಅಲ್ಲಿ ಮಾತ್ರ ಎಗ್ರೆ ಹಿಡಿತಾರ, ಇಲ್ಲ ಬೇರೆ ಕಡೆ ಎಗ್ರೆ ಹಿಡಿತಾರ ಸರ್? ಅರ್ಥ ಆಯ್ತು ಅನ್ಸುತ್ತೆ. ಗೊತ್ತಿಲ್ಲ ಸರ್, ಪರ್ಸನಲ್ ಅದು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಲ್ಲ ಸರ್ ನಾವು. ಕ್ಯಾಚ್ ಹಿಡಿಯೋದ್ರ ಬಗ್ಗೆ ಸರ್ ಬನ್ನಿ ಸರ್ ಇಲ್ಲಿ, ಬನ್ನಿ ಸರ್ ಇಲ್ಲಿ. ಕ್ಯಾಚ್ ಯಾವ ಫೀಲ್ಡ್ ಅಲ್ಲಿ ಕ್ಯಾಚ್ ಹಿಡಿದಿದ್ದೀರಾ ಸರ್? ಬರೀ ಕ್ಯಾಚ್ ಸರ್ ನಾನು ಮಾತಾಡಿದ್ದು ಸರ್. ಏನ್ ಸರ್ ನಮ್ಮ ಗುರುಗಳು ಹಿಂಗ್ ಹೇಳ್ತಾ ಇದಾರೆ ನಮ್ಮ ಬಾಸು? ಯಾವ ಫೀಲ್ಡ್ ಅಲ್ಲಿ ಕ್ಯಾಚ್ ಹಿಡಿದಿದ್ದೀರಾ? ಮಕ್ಕದಲ್ಲಿ ನೋಡ್ಸಿ ಸರ್, ಮಕ್ಕದಲ್ಲಿ ಅವನ ಮಕ್ಕದಲ್ಲಿ ರಾಜಯೋಗ ಕಾಣಿಸುತ್ತೆ. ನೋಡ್ರಿ ಯಾವ ಫೀಲ್ಡ್ ಅಲ್ಲಿ ಯಾವ ಕ್ಯಾಚ್ ಹಿಡಿದಿದ್ದೀರಾ ಸರ್? ಅಲ್ಲಿ ಅವರು ಯಾರು ಅಂತ ಅಂದ್ರೆ ಸೇವಂತವ್ರೆ ಬನ್ರಿ ಇಲ್ಲಿ, ಬೇಗ ಬರ್ರಿ. ಬಂದ ಸರ್, ಬಂದ ಹೇಳಿ ಸರ್, ಹೇಳಿ. ತಿನ್ನೋದಲ್ಲಿ ಅದು ಏನದು? ಅದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸರಿ ಸರ್, ಆಯ್ತು. ಇವ್ರ ಹೆಸರು ಹೇಮಂತ್ ಅಂತ. ಇವರು ಏನೋ ಬೇಕು? ತಮ್ಮ ಸರ್. ತಮ್ಮ. ನಿಮ್ ತಮ್ಮನ ಬಗ್ಗೆ ಏನಾದ್ರು ಹೇಳಿ. ಅಲ್ಲ, ತಮ್ಮನ ಬಗ್ಗೆ ಏನಾದ್ರು ಹೇಳಿ ಸರ್. ಮರ್ಯಾದೆ ಕಳೆದಲ್ಲಿ ಫಸ್ಟ್ ಇವನು ಮರ್ಯಾದೆ ಕಳೆದಲ್ಲಿ ನೋಡ್ರಿ ಹೆಂಗ್ ನುಂಗ್ತವನೆ ಒಳ್ಳೆ. ಪಾಪ ಅಮಾಯಕ ಕುಂತರ ಇರೋ ತಮ್ಮನ ಬಗ್ಗೆ ಈ ತರ ಹೇಳ್ತಿರಲ್ಲ ಸರ್. ಸರ್ ಇವ್ನ ಯಾರು ಗೊತ್ತಾಯ್ತಾ ಸರ್? ಇವ್ನಿಗೆ ಪ್ಲಾಸ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸರ್ ಫ್ಲಾಶ್ ಬ್ಯಾಕ್ ಹೋಗಿ. ಏನ್ ಫ್ಲಾಶ್ ಬ್ಯಾಕ್ ಅಲ್ಲ ಸುಂದರ? ಏ ಇಲ್ಲ, ಹಂಗೆಲ್ಲ ಇಲ್ಲ ಸರ್. ನಿಮ್ ತಮ್ಮನ ಬಗ್ಗೆ ಅಲ್ಲಿ ಚೀಪಿ ಫಸ್ಟ್ ಹೋದ್ರ ಸರ್. ಫೋನ್ ಅಲ್ಲೇ ಐತೆ ಕಣ. ಈ ವಾರ ಗೆಲ್ತೀರಾ ಸರ್? ಲಾಸ್ಟ್ ವಾರನು ಗೆದ್ವಿ. ಎಲ್ಲಿ ಗೆದ್ರಿ ಸರ್? ಎಷ್ಟು ಗೆದ್ರಿ? ಲಾಸ್ಟ್ ವಾರ ಗೆದ್ದೇನೋ ಲವ್ ನಿನ್ನ ಲವ್ ಲಾಸ್ಟ್ ವಾರ ಗೆದ್ದೇನಪ್ಪ. ಲಾಸ್ಟ್ ವಾರ ಎಷ್ಟು ಗೆದ್ದ? ಎಲ್ಲಪ್ಪ ಬೆಳೆಸ್ತಿದ್ದೆ. ಎಷ್ಟು ಗೆದ್ದ ಹೇಳಿ ಲಾಸ್ಟ್ ವಾರ? ಲಾಸ್ಟ್ ವಾರ ಗೆದ್ದೇನಪ್ಪ. ಎಷ್ಟು ಗೆದ್ದಪ್ಪ ಲಾಸ್ಟ್ ವಾರ? ಎಲ್ ಗೆದ್ರಿ? ಎಷ್ಟು ಪ್ರೂಫ್ ತೋರ್ಸು. ಎಲ್ ತೋರ್ಸಿ ಇವಾಗ ಬೆಡ್ಸ್ ದುಡ್ಡು ಕ್ಲಿಯರ್ ಮಾಡಿ. ಜೊಮ್ಯಾಟೊ ಮಾಡ್ಕೊಂಬಂದ. ಅದೇ ಫಸ್ಟ್ ಬೆಡ್ಸ್ ದುಡ್ಡು ಕ್ಲಿಯರ್ ಮಾಡ. ಅದೇ ಇದು ಪ್ರೂಫ್. ಜೊಮ್ಯಾಟೊ ಮಾಡ್ಕೊಂಬಂದೇನಾ? ಅವಣ್ಣ ಹೇಳೋರಲ್ಲ 3,000 ಮಾಡ್ತಾನೆ, 2,000 ಇವ್ರ ಮೇಲೆ ಹೊಟ್ಟೆ ಮೇಲೆ ಹಾಕ್ತೀನಿ, ಇನ್ನೊಂದು 1,000 ನಾನು ಮಡಿಕತೀನಿ. ಅದ್ರ ಬಗ್ಗೆ ಕಮೆಂಟ್ ಹೇಳು. ಏನ್ ಮಾಡೋಣ, ನಮ್ ಟೀಮರ್ ಸಕ್ಕದಾಗ ಆಡ್ತಾರೆ, ಒಬ್ನೇ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ.
ಆದ್ರೂ ನಿನ್ ಬೌಲಿಂಗು ಒಂದೊಂದ್ಸಲಿ ಡಮ್ಮಿ ಆಯ್ತದಲ್ಲ, ಏನ್ ನಿನ್ನ ಅಭಿಪ್ರಾಯ? ಸೈಕಲ್ ಅದು ರಿಸ್ಟೋರ್ ಆಗೋದ್ ಬಿಡು ಗೂಗಲ್ ಫೋಟೋಸ್ಗೆ. ಸರ್ ಅವನ ಹೆಸರು ಮಂಜ, ಇವ್ನಿಗಿಲ್ಲ ಗುಂಜ. ಇನ್ನೊಂದ್ಸಲ ಹೇಳಿ ಸರ್ ಡೈಲಾಗ್ ನ. ಆಕಾಶದಲ್ಲಿ ಗರುಡ ಇಡ್ಕ ಬೈ ಸಂತು ಬ್ರೋ. ಡೆಡಿಕೇಟೆಡ್ ಬೈ ಸಂತು ಬ್ರೋ. ಡೆಡಿಕೇಟೆಡ್ ಬೈ ಸಂತು ಬ್ರೋ ಟು ಹೇಮಂತ್. ಡೈಲಾಗ್ ನ ಅವನೇ ನೀನು ಡೆಡಿಕೇಟ್ ಮಾಡಿ. ಸಾರಿ ಏ ಅವ್ನ್ ಬಂದ್ರೆ ಬರ್ತಾನೆ, ಅವನೇನು ಏನು ಪ್ಲೇಯರ್ ಏನ್ರಿ ಅವನು? ಬೈ ಎಲ್ಲ ಡೆಡಿಕೇಟೆಡ್ ಬಂದ್ರೆ ಬರ್ತಾನೆ ಆಡು. ಅಣ್ಣ ತಮ್ಮ ಬಂದ್ರೆ ಸರ್ ನಿಮ್ ತಮ್ಮನ ಬಗ್ಗೆ ಏನಾದ್ರು ಹೇಳಿ ಸರ್. ಕಿಶೋರ್ ಅಂತ ಹೌದಾ? ಥ್ಯಾಂಕ್ ಯು ಅಣ್ಣ. ಆದ್ರೆ ಇವನು ಒಂಥರ ಇವನು ಗೋಲು ಆಂಟಿ ಲವರ್ ಮಾಡ್ರಿ ಟೀಮ್ ಬಾಡಿ ಲವರ್ ನೋಡ್ರಿ. ಎಷ್ಟು ಚೂಳಂದ್ರೆ ನೋಡ್ರಿ ಥೂ ನನ್ನ ಅಣ್ಣ ಈ ನಿಮ್ಮ ಅವನಿಗೆ ತಮ್ಮಂಗೆ ಅಣ್ಣನ ಮೇಲೆ ಅಷ್ಟು ಪ್ರೀತಿ ಇದೆ. ತಮ್ಮಂಗ್ ಇರ್ಬೇಕು ಪ್ರೀತಿ. ಈ ತರ ಯಾವ ತರ ಪ್ರೀತಿ ಎದೆ ಬಗ್ರು ನೀನೇ ಇದೆಯಾ? ತೋರ್ಸ್ಲಾ ಭಾನುವಾರ ಎಲ್ಲಿ ಇಲ್ಲಿ ಏನು ಕಾಯಿನ್ ಕೊಡು. ಕಾಯಿನ್ ಇಲ್ಲ ಏನ್ ಕಾಯಿನ್ ಸ್ವಾಮಿ ಎಲ್ಲ ಅವನು ಅವರು ಕರೆಕ್ಟ್ 400 ರೂಪಾಯಿ ಕೊಡ್ಸಪ್ಪ ಇವಾಗ. 400 ರೂಪಾಯಿ ಕೊಡ್ಬೇಕು ಫಸ್ಟ್ ಹಳೇದು. ಹಾಕಿಕೊಂಡು ಲೆಕ್ಕಿಲ್ಲ ನೀನು ಬೆಡ್ಚ ಹಾಕಿಲ್ಲ. 60 ರೂಪಾಯಿ ಬಾಲ್ ತರ್ಸ್ರಿ. ಇವ್ ನೋಡು ಬೆಡ್ಚ ಹಾಕಿಲ್ಲ ಆಟ ಇದಂತವನೆ ಬೆಡ್ಚ ಅಂತವನೆ. 60 ರೂಪಾಯಿ ಶಮಿ ಅಲ್ಲಿ ಆಡಿದ್ವಲ್ಲ ಕೋಟಿ ಓವರ್ ಮೇಲೆ ಗೆದ್ದಿದ್ವಿ ನೋಡು. 400 ರೂಪಾಯಿ ಕಾಸುಗಳು ಕೊಡ್ತಾ ಇಲ್ಲ. 60 ರೂಪಾಯಿ ಸರ್ ನೀವು ಚೆನ್ನಾಗಿರ್ಬೇಕು ತಿನ್ನಿ ಸರ್. ಯಾಕೆ ಸರ್? ಬಾಲಕೃಷ್ಣ ಬಾಲಕೃಷ್ಣ ಆಕ್ಟರ್ ಬಾಲಕೃಷ್ಣ ನೋಡು ಆ ಬಿಸ್ಕೆಟ್ ತಿನ್ನಕ್ಕೂ ಬರಲ್ಲ. ನಾಯಿ ಪರವಾಗಿಲ್ಲ ಎಷ್ಟೋ ಚೆನ್ನಾಗಿ ತಿಂತದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನೋಡಿ ಫ್ರೆಂಡ್ಸ್, ನಮ್ಮ ತಂಡದ ವಿರುದ್ಧ 3 ಮ್ಯಾಚ್ ಸೋತು ಸುಣ್ಣವಾಗಿರೋ ತಂಡದ ಕ್ಯಾಪ್ಟನ್ ಆದ ಸಂತೋಷ್ ಅವ್ರನ್ನ ಮಾತಾಡ್ಸೋದ ಬನ್ನಿ. ಸರ್ ಏನ್ ಸರ್ 3 ಮ್ಯಾಚ್ ಸೋತೋಗಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಏನ್ ಸರ್ ಹೇಳಿ ಸರ್, 3 ಮ್ಯಾಚ್ ಸೋತಿದ್ದೀರಲ್ಲ ನಮ್ಮ ತಂಡದ ಮೇಲೆ. ನಮ್ಮ ತಂಡ ಅಷ್ಟೊಂದು ಪವರ್ಫುಲ್ ಆಗಿದ್ಯಾ? ಯಾಕೆ ಸರ್ ನಮ್ಮ ತಂಡ 3 ಮ್ಯಾಚ್ ಗೆದ್ದಿದೀವಿ? ಹೌದಾ ಮನೋಹರ್ ಅವ್ರೆ, ನಿಮ್ ತಂಡ 3 ಮ್ಯಾಚ್ ಸೋತಿದೆ, ಇದ್ರ ಬಗ್ಗೆ ನಿಮ್ ಒಂದ್ 2 ಅಭಿಪ್ರಾಯ ಹೇಳಿದ್ರೆ ನಾವು ಕೇಳ್ಕೊಂಡು ಹೋಯ್ತೀವಿ. ತಲೆ ಸುತ್ತಾಯ್ತಾ ಸರ್? ಏನ್ ಸರ್ ಆ ತರ ಕ್ಯಾಚ್ ಹಿಡ್ಕೊಂತಿರಲ್ಲ ಸರ್? ನಮ್ದು ಏನ್ ಪ್ರಯೋಜನ ಆಯ್ತು ಸರ್? ಏನ್ ಸರ್ ನಮ್ಮ ಮೇನ್ ಪ್ಲೇಯರ್ ಸೂರ್ಯನ್ ಮಾತಾಡ್ಸ್ಕೊಂಬರೋದ ತಂಡದ ಮೇನ್ ಬೌಲರ್ ಸುರೇಶ್ ಅವರೇ. ಮ್ಯಾಚ್ ನಮ್ಮ ತಂಡದವ್ರು 3 ಮ್ಯಾಚ್ ಗೆದ್ದಿದೀವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಅದ್ಬಿಡಿ ಸರ್, ನಕ್ಕನ್ ಬರೀ ಮೋಸ. ಆದ್ರೂ ನಾವು ಗೆದ್ದಿದೀವಲ್ಲ ಸರ್. 60 ಹೊಡೆದ್ರು